ರಾಜಣ್ಣಗೆ ಕಾದಿದ್ಯಾ ಮತ್ತೊಂದು ಶಾಕ್. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ನಾಮಿನೇಷನ್ ಪರ್ವ. ಮಾಧುಸ್ವಾಮಿ ಬೆಂಬಲಿಗರಿಂದ ನಾಮಪತ್ರ ಸಲ್ಲಿಕೆ. ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಶುರುವಾಗುತ್ತಾ ಕದನ. ಸತತ 25 ವರ್ಷಗಳಿಂದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟವನ್ನ ಅಲಂಕರಿಸಿರುವ ಕೆಎನ್ ರಾಜಣ್ಣಗೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. ಸಚಿವ ಸ್ಥಾನ ಕೈತಪ್ಪಿದ್ದು ಇದೀಗ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನ ತಪ್ಪಿಸಲು ತೆರೆಮರೆಯಲ್ಲಿ ನಾನಾ ಷಡ್ಯಂತ್ರ ನಡೀತಾ ಇದೆ. ಈ ಬಾರಿಯೂ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಡೆಯಲ್ಲ, ಅವಿರೋಧ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಎಂದು ರಾಜಣ್ಣ ನಿರಾಳರಾಗಿದ್ರು. ಆದ್ರೀಗ ಸಚಿವ ಸ್ಥಾನ ಕಳೆದುಕೊಂಡ ಬಳಿಕ ರಾಜಣ್ಣಗೆ ಟೆನ್ಷನ್ ಶುರುವಾಗಿದೆ. ಸಹಕಾರ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿರುವ ರಾಜಣ್ಣ ಬರೋಬ್ಬರಿ 2.5 ದಶಕಗಳವರೆಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದು ಲಕ್ಷಾಂತರ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಇಷ್ಟು ವರ್ಷ ನನ್ನನ್ನೇ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ, ಈಗಲೂ ನಾನೇ ಅಧ್ಯಕ್ಷನಾಗ್ತೇನೆ ಎಂದು ರಾಜಣ್ಣ ಅಂದ್ಕೊಂಡಿದ್ರು. ಆದ್ರೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ಘಟಾನುಘಟಿ ನಾಯಕರ ಬೆಂಬಲಿಗರು ಧುಮುಕ್ತಾ ಇದ್ದು ರಾಜಣ್ಣಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟ ಕೈತಪ್ಪುವ ಆತಂಕದಲ್ಲಿದ್ದಾರೆ. ಆಗಸ್ಟ್ 24ರಂದು ನಡೆಯುವ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ನಾಮಿನೇಷನ್ ದಿನ ರಾಜಣ್ಣ ಹಾಗೂ ಅವರ ಬೆಂಬಲಿಗರು ಸೇರಿ 15 ಮಂದಿ ನಾಮಿನೇಷನ್ ಅನ್ನ ಮಾಡಿದ್ರು. ಬಳಿಕ 2 ಅಭ್ಯರ್ಥಿಗಳು ಮಾತ್ರ ನಾಮಿನೇಷನ್ ಮಾಡಿದ್ರು. ಆದ್ರೆ ಇದೀಗ ಕೆಎನ್ ರಾಜಣ್ಣ ಅವರಿಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ತಪ್ಪಿಸಲು ಘಟಾನುಘಟಿ ನಾಯಕರು ಮುಂದಾಗಿದ್ದು ಇದೀಗ ಮಾಜಿ ಸಚಿವ ಮಾಧುಸ್ವಾಮಿ ಬೆಂಬಲಿಗರು ಹಾಗೂ ಕುಣಿಗಲ್ ತಿಪಟೂರು ಕ್ಷೇತ್ರದಿಂದ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ನಾಮಿನೇಷನ್ ಮಾಡಿದ್ದು ರಾಜಣ್ಣ ಟಕ್ಕರ್ ಕೊಡಲು ಮುಂದಾಗಿದ್ದಾರೆ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಎಸ್ಆರ್ ರಾಜ್ಕುಮಾರ್ ನಾಮಪತ್ರವನ್ನ ಸಲ್ಲಿಸಿದ್ರೆ ರಾಜ್ಕುಮಾರ್ ವಿರುದ್ಧ ಮಾಧುಸ್ವಾಮಿ ಬೆಂಬಲಿಗರಾದ ವೈಎಸ್ ನಂಜೇಗೌಡ, ಉಮೇಶ್ ಅವರು ನಾಮಿನೇಷನ್ ಅನ್ನ ಮಾಡಿದ್ದು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ತಾರಕಕ್ಕೇರಿದೆ. ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ನಮ್ಮ ಜೆಸಿಎಂ ಅಭಿಮಾನಿ ಬಳಗದಿಂದ ಹಾಗೂ ನಮ್ಮ ಜೆಸಿಎಂ ಪಕ್ಷದಿಂದ ನಮ್ಮ ಪಕ್ಷದಿಂದ ಬಿಜೆಪಿ ಪಕ್ಷದಿಂದಲೂ ನಮ್ಮ ನಂಜೇಗೌಡರು ಹಾಗೂ ಉಮೇಶ್ ಅವ್ರನ್ನ ಡೆಲಿಗೇಟ್ ಕ್ಯಾಂಡಿಡೇಟ್ ಮಾಡಿದ್ದೀವಿ. ಯಾಕೆಂದರೆ ಇದು ಕಳೆದ ಒಂದು 25 ವರ್ಷದಿಂದಲೂ ನಮ್ಮ ನಾಯಕರು ಜೆ ಸಿ ಮಾಧುಸ್ವಾಮಿ ಅವರ ಕೈಯಲ್ಲಿದ್ದ ಡಿಸಿಸಿ ಬ್ಯಾಂಕು ಅವ್ರು ಯಾರು ಹೇಳ್ತಾರೆ ಅವರು ಅವಿರೋಧವಾಗಿ ಆಯ್ಕೆ ಆಗೋರು, ಅವಿರೋಧ ಆಯ್ಕೆ ಮಾಡಿರೋ ಇದು ಐತೆ. ಈಗೇನು ಈಗ ಡಿ ಸಿ ಬ್ಯಾಂಕ್ ಹಾಲಿ ಡೈರೆಕ್ಟರ್ ಇದ್ದರು ನಮ್ಮ ನಾಯಕರು ತಾವು 3 ಸರಿ ಬಂದು ನಮ್ಮ ಪಕ್ಷದಲ್ಲೇ ಇದ್ದು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಎಲ್ಲ ಅಧಿಕಾರನೂ ಉಂಡ್ರವರು ನಮ್ಮ ನಾಯಕರ ಹತ್ರ ಉಂಡು ಇವತ್ತು ಅನ್ಯಾಯ ಮಾಡಿರ್ಬೋದು. ಆದರೆ ನಮ್ಮ ನಾಯಕರಿರೋ ತಕ್ಕ ಯಾವ ಕೋಆಪರೇಟಿವ್ ಯಾವುದೋ ಒಂದು ಸೋಲ್ಬೋದು ಗೆಲ್ಬೋದು, ಆದರೆ ನಮ್ಮ ನಾಯಕರು ಸಹಕಾರದಿಂದ ಇದೇ ನಮ್ಮ ಕಾರ್ಯಕರ್ತನ ಕುಂಠಿತವಾಗಿಲ್ಲ. ಅದರಿಂದ ಈ ಚುನಾವಣೆ ನಾವು ಫೈಟ್ ಮಾಡಿ ಗೆದ್ದೇ ಗೆಲ್ತೀವಿ, ಸೋಲು ಗೆಲ್ಲು ಸೆಕೆಂಡ್ರಿ. ಇವ್ರು ಹೇಳ್ದಂಗೆ ಹೇಳಿರು 3 ಪಂಚಾಯತಿ ಪಿತೂರಿಗೆ ಮಾಡಿ 3 ಸೊಸೈಟಿ ಎಲೆಕ್ಷನ್ ಮಾಡಲ್ಲ. ಇವತ್ತು 3 ಸೊಸೈಟಿ ಎಲೆಕ್ಷನ್ ಮಾಡಿ ಇವತ್ತು ಸುಮಾರು 6 ತಿಂಗಳಿಂದ ಮಲ್ಲಿಕಣ್ಣವರು 6-7 ತಿಂಗಳು ವರ್ಷದಿಂದ ಹೋರಾಟ ಮಾಡ್ಕೊಂಡು ಸಂಘಟನೆ ಮಾಡ್ಕೊಂಡು ಬಂದಿದ್ರು. ಬೇಕು ಅಂತ ಅವ್ರನ್ನೇ ಸೊಸೈಟಿಯಿಂದ ಸೃಷ್ಟಿ ಮಾಡಿ ಬಿಟ್ಟರು. ಆದರೂ ಇದೊಂದು ಪಿತೂರು ಇರುತ್ತೆ. ಆದರೂ ಜನಗಳು ನೋಡ್ತಾ ಇರ್ತಾರೆ. ಇದು ಅರ್ಜಿ ಹಾಕ್ಸಿದ್ದೀವಿ ನಾವು, ಅವಿರೋಧ ಆಯ್ಕೆ ಅಂತ ಹೇಳ್ಕೊಂಬತ್ತಾ ಇರ್ಬೋದು. ಅವಿರೋಧ ಆಯ್ಕೆ ನಮ್ಮ ಲೀಡರ್ ಇದ್ದಾಗ ಆಗಿರೋ ಅಷ್ಟೇ, ಈಗ ಆಗೋಕ್ಕಾಗಲ್ಲ. ನಾವು ಹೋರಾಟ ಮಾಡ್ತೀವಿ, ಸೋಲು ಗೆಲ್ಲು ಸೆಕೆಂಡ್ರಿ, ಚಿಕ್ಕನಹಳ್ಳಿಯಿಂದ ಗೆದ್ದು ಬರ್ತೀವಿ. ನಾನು ಉಮೇಶ್ ಅಂತ, ನಾವು ಕುಪ್ಪೂರು ಸೊಸೈಟಿ ಡೈರೆಕ್ಟ್ರು, ಮಾಜಿ ಅಧ್ಯಕ್ಷರು. ಇವತ್ತು ನಾನು ಅಪ್ಲಿಕೇಶನ್ ಹಾಕಿದ್ವಿ ಗೌಡ್ರು ನಾವು ಮಾಧುಸ್ವಾಮಿ ಬಣದಿಂದ. ಇವತ್ತೇನು ಅಂದರೆ ಇವತ್ತು ವ್ಯವಸ್ಥೆ ಡಿಸಿಸಿ ಬ್ಯಾಂಕ್ ವ್ಯವಸ್ಥೆ ಹುಲಿಗೆಟ್ಟೋಗಿದೆ. ಯಾಕೆಂದರೆ ನಮ್ಮ ತಾಲೂಕಲ್ಲಿ ಇದ್ದಂಥ ಸೊಸೈಟಿಗಳನ್ನ 5 ಸೊಸೈಟಿನ ಯಾವುದೇ ಜನರಲ್ ಬಾಡಿ ಮಾಡ್ದಂಗೆ ಯಾರಿಗೂ ಗೊತ್ತಿಲ್ಲದಂಗೆ ಇವತ್ತು ವ್ಯವಸ್ಥೆನ ಕುಲಿಗೆಡಿಸಿ ಆಚಾರಗೆಡಿಸಿ ಇವತ್ತು 5 ಸೊಸೈಟಿ ಯಾರು ಅಂತಲೇ ಗೊತ್ತಿಲ್ಲ, ಡೈರೆಕ್ಟರ್ ಯಾರು, ಅಧ್ಯಕ್ಷ ಯಾರು ಅಂತಲೇ ಗೊತ್ತಿಲ್ಲ. ಇಂಥ ಕುಲಿಗೆಡಿಸಿ ನಾವು ಮಾನ್ಯ ಡೈರೆಕ್ಟ್ರಿಗೆ 3 ಬಾರಿ ನಾನು ಓಟ್ ಹಾಕಿ 2 ಬಾರಿ ಓಟ್ ಹಾಕಿರೋದು. ನಾವು ನಾಮಿನೇಷನ್ ಮಾಡಿಬಿಟ್ಟಿದ್ದು, ನಾವೇನು ಈಗ ಹೊಸಬರಲ್ಲ, ನಮಗೂ ವ್ಯವಸ್ಥೆ ಇದೆ. ಇಲ್ಲಿ ಬಂದರೆ ನಾವು ಎಲ್ಲ ವ್ಯವಸ್ಥೆನಲ್ಲಿ ಡಿಸಿಸಿ ಬ್ಯಾಂಕ್ ಒಳಗೆ ಹೋದರೆ ನಮ್ಮನ್ನು ನೋಡೋ ದೃಷ್ಟಿನೇ ಚೇಂಜ್ ಇದೆ. ಏಕೆಂದರೆ ಇಲ್ಲಿ ಒಂದು ಕೂಟನೆ ವ್ಯವಸ್ಥೆನ ಕೂಟ ಮಾಡ್ಕೊಂಬಿಟ್ಟಿದ್ದಾರೆ ಇಲ್ಲಿ. ಯಾಕೆಂದರೆ ಯಾರು ಹೊರಗಡೆ ಯಾರು ಬರೋಂಗಿಲ್ಲ, ಎಲ್ಲ ಇನಾಮಿನೇಟ್ ಆಗೋದು. ವ್ಯವಸ್ಥಿತವಾಗಿ ಮಾಡಲಿ ಚುನಾವಣೆ, ಯಾರೇ ಗೆಲ್ಲಿ ಚುನಾವಣೆ. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಹಕ್ಕನ್ನು ಕೊಡಬೇಕು. ಇವತ್ತು ಹಂಗಿಲ್ಲ ಸ್ಥಿತಿ. ಏಕೆಂದರೆ 6-7 ಓಟು 3 ಸೊಸೈಟಿ ನಮ್ಮ ತಾಲೂಕಲ್ಲಿ 3 ಸೊಸೈಟಿನ ಓಟು ಎಲೆಕ್ಷನ್ ಮಾಡ್ದಂಗೆ ಮಾಡಿದರು, ಪಿತೂರಿನ ಮಾಡಿದರು. ಯಾಕೆಂದರೆ ಎಲ್ಲ ಸೊಸೈಟಿನೂ ರಿನ್ಯೂವಲ್ ಮಾಡೋಕ್ಕಾಗುತ್ತೆ. ಇವರು 3 ಸೊಸೈಟಿ ಯಾಕೆ ರಿನ್ಯೂವಲ್ ಮಾಡಲಿಲ್ಲ? ಇದನ್ನು ಕೇಳೋರಿಲ್ಲ.
ಕೇಳೋಕ್ಕೂ ಹೋದರೆ ಯಾರೋ ಪಿತೂರಿನ ಲೆವೆಲ್ಲಿ ಬರುತ್ತೆ. ಇದು ವರ್ಗ ಆಗಬೇಕು. ಯಾಕೆಂದರೆ ಈ ಎಲೆಕ್ಷನ್ ನಡಿಬೇಕಾದ್ರೆ ವ್ಯವಸ್ಥಿತವಾಗಿ ನಡಿಬೇಕು. ಯಾಕೆಂದರೆ ಯಾರೇ ಗೆಲ್ಲಿ ಯಾರೇ ಸೋಲಿ ಪ್ರಜಾಪ್ರಭುತ್ವದಲ್ಲಿ ಅದು ವ್ಯವಸ್ಥೆ ಇರಬೇಕು. ಇವತ್ತು ಮುಂದಿನ ದಿನಗಳು ಯಾರಿಗೂ ರಾಜಕಾರಣ ಶಾಶ್ವತ ಅಲ್ಲ, ಅನಿವಾರ್ಯನೂ ಅಲ್ಲ. ಯಾಕೆಂದ್ರೆ ಹೋಗ್ತಿರುತ್ತೆ ಬರ್ತಿರುತ್ತೆ, ಭಗವಂತ ಅಂತ ಒಪ್ಪಿರ್ತಾನೆ. ಎಂದೋ ಒಂದು ದಿವಸ ಅತಿಯಾದ ದಿವಸ ಯಾವ್ದಾದ್ರು ಒಂದು ದಿವಸ ಹೋಗುತ್ತೆ. ನಾವು ಮೊನ್ನೆ ನಮ್ಮ ರಾಜ್ಕುಮಾರ್ ಡೈರೆಕ್ಟರ್ನ 3 ಬಾರಿ ನಾಮಿನೇಷನ್ ಮಾಡಿರೋಂಥದ್ದು. ಅದಕ್ಕೆಲ್ಲ ಕಾರಣಭೂತರು ಜೆ ಸಿ ಮಾಧುಸ್ವಾಮಿ ಅವರು. ನಾವು ಮೇಜರ್ ವಿಚಾರ ಮಾತಾಡಲೇಬೇಕಾಗುತ್ತೆ. ನಾವು ಯಾಕೆ ಕಳಿಸಿವು ಅಂದರೆ ಒಬ್ಬರು ನಮ್ಮ ಲೀಡರ್ ಒಬ್ಬರು ಬಲಗಾಗಿ ಇರ್ತಾರೆ ಅನ್ನೋ ಒಂದು ಲೆವೆಲ್ಗೆ ಎಲ್ಲರೂ ನಾವು ನಾಮಿನೇಷನ್ ಮಾಡಿ ಕಳಿಸ್ತಿದ್ದು. ಇವತ್ತು ಅವರೇ ನಮ್ಮ ಲೀಡ್ರಿಗೆ ಪಿತೂರಿ ಮಾಡಿದಂಥ ಸಂದರ್ಭದಲ್ಲಿ ಪಿತೂರಿ ಮಾಡಿ ಈ ಚುನಾವಣೆನ ಮಾಡ್ತಿದ್ದಾರೆ. ಅದೆಲ್ಲ ಅಪಾರ ದಿನ ನಡೆಯೋದಿಲ್ಲ. ಏಕೆಂದರೆ ಗಂಟಾಘೋಷವಾಗಿ ಹೇಳ್ತೀವಿ, ಯಾವ ಅವಿರೋಧನೂ ಇಲ್ಲ, ಏನಿಲ್ಲ. ನಮಗೂ ಎಲ್ಲ ಶಕ್ತಿ ಕೊಟ್ಟ. ಇನ್ನು ತಿಪಟೂರು ಕ್ಷೇತ್ರದಿಂದ ಕ್ಷಡಾಕ್ಷರಿ ವಿರುದ್ಧ ಕೆಎಸ್ ಮಧುಸೂದನ್ ನಾಮಪತ್ರವನ್ನ ಸಲ್ಲಿಸಿದರೆ, ಕುಣಿಗಲ್ ಕ್ಷೇತ್ರದಿಂದ ಬಿ ಶಿವಣ್ಣ ವಿರುದ್ಧ ಟಿಕೆ ಗೌಡಯ್ಯ ಅವರು ಕಣಕ್ಕಿಳಿದಿದ್ದು, ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಜಿದ್ದಿನ ಅಖಾಡವಾಗಿ ಬದಲಾಗಿದೆ. ಇನ್ನು ದಿನದಿಂದ ದಿನಕ್ಕೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ರಂಗು ಪಡೆದುಕೊಳ್ತಾ ಇದ್ದು, ಜಿದ್ದಿನ ಕಾಳಗವಾಗಿ ಮಾರ್ಪಾಟಾಗ್ತಾ ಇದೆ. ಇತ್ತ ಸಚಿವ ಸ್ಥಾನವನ್ನ ಕಳೆದುಕೊಂಡಿರುವ ರಾಜಣ್ಣ ವಿರುದ್ಧ ಮಾಧುಸ್ವಾಮಿ ಸೇರಿ ಇತರೆ ಘಟಾನುಘಟಿ ನಾಯಕರು ತೊಡೆ ತಟ್ಟಿದ್ದು, ಶತಾಯ ರಾಜಣ್ಣ ಅವರನ್ನ ಡಿಸಿಸಿ ಅಧ್ಯಕ್ಷ ಪಟ್ಟದಿಂದ ಇಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂಬ ಮಾತುಗಳು ಕೇಳಿ ಬಂದಿದ್ದು, ಇನ್ನೆರಡು ದಿನಗಳ ಕಾಲವು ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದ್ದು, ಮತ್ತಷ್ಟು ನಾಯಕರು ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ. ಒಟ್ನಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ಜಿದ್ದಿನ ಕಾಳಗವಾಗಿದ್ದು, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಪಟ್ಟವನ್ನ ರಾಜಣ್ಣ ಕಳೆದುಕೊಳ್ತಾರಾ ಎಂದು ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.